Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಹಿಳೆ ಅಪಹರಣ ಕೇಸ್ನಲ್ಲಿ ರೇವಣ್ಣಗೆ ಎಸ್ಐಟಿ ವಿಚಾರಣೆ. ಎಚ್.ಡಿ. ರೇವಣ್ಣ ವಿರುದ್ಧ ದಾಖಲಿಸಿಕೊಂಡಿರುವಂತಹ ಎಸ್ಐಟಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ. ನಿನ್ನೆ ರೇವಣ್ಣಗೆ ಹಲವು ಪ್ರಶ್ನೆಗಳನ್ನ ಎಸ್ಐಟಿ ಕೇಳಿತ್ತು. ಮಹಿಳೆ ಅಪಹರಣ ಕೇಸ್ ಸಂಬಂಧ ಪ್ರಶ್ನೆಗಳನ್ನ ಕೇಳಿದ್ದ ಎಸ್ಐಟಿ ಸತೀಶ್ ಬಾಬು ಪರಿಚಯದ ಬಗ್ಗೆ ರೇವಣ್ಣಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ. ನನಗೂ ಈ ಕಿಡ್ನಾಪ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ನನಗೆ ಆ ಮಹಿಳೆಯ ಪರಿಚಯವೇ ಇಲ್ಲ ಅಂತ ಶಾಸಕ ಹೇಳಿರೋದು. ಆಕೆ ಯಾರು ಅಂತಾನೆ ಗೊತ್ತಿಲ್ಲ. ವೈದ್ಯ ಹೇಳಿಕೆ ದಾಖಲು ಬಳಿಕವೂ ಕೂಡ ಸಹಿ ಹಾಕೋದಕ್ಕೆ ರೇವಣ್ಣ ಹಿಂದೇಟು ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಸತೀಶ್ ಮೂಲಕ ನೀವು ಮಹಿಳೆಯನ್ನ ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಪಟ್ರ? ಸಾಂದರ್ಭಿಕ ಪ್ರಶ್ನೆ ಕೇಳಿ ಉತ್ತರ ಪಡೆಯಲು ಎಸ್ಐಟಿ ಯತ್ನಿಸಿದೆ. ಇದು ಎಸ್ಐಟಿ ಕೇಳಿರುವಂತಹ ಪ್ರಶ್ನೆಗಳು. ಸಂತ್ರಸ್ತ ಮಹಿಳೆ ನಿಮಗೆ ಪರಿಚಯನ ಅಂತ. ಸಂತ್ರಸ್ತ ಮಹಿಳೆ ಬಗ್ಗೆ ನನಗೆ ಯಾವ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಯಾವುದೇ ಮಾಹಿತಿ ಇಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ಸೊ ಹಾಗೇನೆ ಎಸ್ಐಟಿ ತನ್ನ ಪ್ರಶ್ನೆಯನ್ನು ಮುಂದುವರಿಸುತ್ತೆ. ಸಂತ್ರಸ್ತೆಯ ಪುತ್ರ ನಿಮ್ಮ ವಿರುದ್ಧ ದೂರ ಕೊಟ್ಟಿದ್ದಾನಲ್ಲ, ಕಂಪ್ಲೇಂಟ್ ಮಾಡಿದಾನಲ್ಲ ಅಂತ. ಇನ್ನು ಸಂತ್ರಸ್ತೆಯ ಮಗನ ಹೇಳಿಕೆಯನ್ನ ಹೇಗೆ ನಂಬಲು ಸಾಧ್ಯ? ನಾನೇ ಕರೆದುಕೊಂಡು ಬರಲು ಹೇಳಿದ್ದೇನೆ ಅಂತ ಸಾಕ್ಷಿ ಏನಿದೆ ಅಂತ ರೇವಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನಾನು ಮಾತನಾಡಿಲ್ಲ, ನೋಡಿಲ್ಲ, ನನಗೆ ಗೊತ್ತಿಲ್ಲ. ಎಸ್ಐಟಿ ಕೇಳುತ್ತೆ, ರೇವಣ್ಣ ಸಾಹೇಬರು ಕರ್ಕೊಂಡು ಬಾ ಅಂತ ಹೇಳಿದಾರೆಂದು ಸತೀಶ್ ಬಾಬು ಹೇಳಿದ್ದಾರೆ ಅಂತ. ರೇವಣ್ಣ ಅನ್ನೋ ಹೆಸರಿನವನು ನಾನೊಬ್ಬನೇ ಇರೋದಾ? ಹೆಸರಿನವರು ಬೇರೆಯವರು ಇರ್ಬೋದಲ್ವಾ ಅಂತ ರೇವಣ್ಣ ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೂ ಈ ಕಿಡ್ನ್ಯಾಪ್ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಸಂತ್ರಸ್ತ ಮಹಿಳೆ ನಿಮಗೆ ಹೇಗೆ ಪರಿಚಯ ಅಂತ ಕೇಳಿದಾಗ ಆ ಸಂತ್ರಸ್ತ ಮಹಿಳೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ರೇವಣ್ಣ ಎಸ್ಐಟಿ ಇಂಟ್ರೋಗೇಷನ್ನ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ. ಇನ್ನು ಪುತ್ರ ಕೊಟ್ಟಿರುವಂಥ ಕಂಪ್ಲೇಂಟ್ ಬಗ್ಗೆ ಕೇಳಿದಾಗ ಅದನ್ನು ನಂಬೋಕೆ ಹೇಗೆ ಸಾಧ್ಯ? ಪುತ್ರ ಸತ್ಯನೇ ಹೇಳಿದ ಅಂತ ಹೇಗೆ ಹೇಳ್ಬೋದು? ನಾನೇ ಕರೆದುಕೊಂಡು ಬರೋದಕ್ಕೆ ಹೇಳಿದ್ದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಬಂಧನ ಹಿನ್ನೆಲೆ ಎಸ್ಐಟಿ ಬಂಧನದ ಬಳಿಕ ಮಾನಸಿಕವಾಗಿ ಕುಗ್ಗಿರುವಂತಹ ಎಚ್.ಡಿ. ರೇವಣ್ಣ ಪ್ರತಿದಿನ 1 ಗಂಟೆ ವಕೀಲರ ಭೇಟಿಗೆ ಅವಕಾಶ ಇದೆ. ಪೊಲೀಸ್ ಕಸ್ಟಡಿ ವೇಳೆ ರೇವಣ್ಣಗೆ 1 ಗಂಟೆ ಲಾಯರ್ನ ಭೇಟಿ ಆಗ್ಬೋದು, ಆ ಅವಕಾಶ ಇದೆ. ಬೆಳಗ್ಗೆ 9:30ರಿಂದ 10:30 ಸಮಯದಲ್ಲಿ ಭೇಟಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ರೇವಣ್ಣರನ್ನ ಸದ್ಯಕ್ಕೆ ಎಸ್ಐಟಿಯ ಒಂದು ವಶದಲ್ಲಿದ್ದಾರೆ ಅವರು. ಬೆಳಗ್ಗೆ 9:30ರಿಂದ 10:30ವರೆಗೆ 1 ಗಂಟೆಗಳ ಕಾಲ ವಕೀಲರ ಭೇಟಿಗೆ ಅವಕಾಶವನ್ನು ನೀಡಲಾಗಿದೆ, ಆದೇಶ ಮಾಡಿರುವಂತಹ ಜಡ್ಜ್. ಈ ಹಿನ್ನೆಲೆ ಇಂದು ಸಿಐಡಿ ಎಸ್ಐಟಿ ಕಚೇರಿಯಲ್ಲಿ ಭೇಟಿಗೆ ಅನುವು ಮಾಡಿಕೊಡಲಾಗಿದೆ. ವಕೀಲರ ಭೇಟಿಗೆ ಅವಕಾಶ ಕೊಡಲಿರುವಂತಹ ಎಸ್ಐಟಿ ಅಧಿಕಾರಿಗಳು ವಕೀಲರ ಜೊತೆ ಸಮಾಲೋಚನೆ ಮಾಡಿ ರೇವಣ್ಣ ಹೇಳಿಕೆ ನೀಡುವ ಸಾಧ್ಯತೆ ಇದೆ. ಸೊ ಹೇಳಿಕೆ ಪತ್ರಗಳಿಗೆ ಸಹಿ ಹಾಕಲು ಸದ್ಯಕ್ಕೆ ರೇವಣ್ಣ ಒಪ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ. ಅಂದರೆ ಅವರು ಸಹಿ ಹಾಕೋಕೆ ನಿರಾಕರಿಸಿದ್ದಾರೆ. ಒಂದಷ್ಟು ಸ್ಟೇಟ್ಮೆಂಟನ್ನು ಅವರು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನೀವೇ ಹೇಳಿರುವಂಥ ಹೇಳಿಕೆ ಅದಕ್ಕೊಂದು ಸಿಗ್ನೇಚರ್ ಮಾಡಬೇಕಾಗುತ್ತೆ ಅಂತ ಅಂದಾಗ ಅವ್ರು ಮಾಡಿಲ್ಲ ಅನ್ನೋದು. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಇದೀಗ ಎಸ್ಐಟಿಯ ವಶದಲ್ಲಿರುವಂತಹ ರೇವಣ್ಣ ಅವರ ಈ ವಿಚಾರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಜೊತೆಗೆ ಈ ಸಂತ್ರಸ್ತೆ ಬಗ್ಗೆ ಕೇಳಿದಾಗ ಬರ್ತಿರುವಂತಹ ಉತ್ತರಗಳೇನು? ವಕೀಲರನ್ನ ಭೇಟಿಯಾಗೋಕೆ ಅವಕಾಶ ಎಷ್ಟೊತ್ತು ಕೊಡಲಾಗಿದೆ ಅಂತ? ಅವಿನಾಶ, ಪ್ರಮುಖವಾಗಿ 2 ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ. ಒಂದು ಹೊಳೆನರಸೀಪುರ ಟೌನ್ ಅಲ್ಲಿ ದಾಖಲಾಗಿದ್ದು ಮತ್ತೆ ಇನ್ನೊಂದು KR ನಗರದಲ್ಲಿ ದಾಖಲಾಗಿ ಎಸ್ಐಟಿಗೆ ವರ್ಗಾವಣೆ ಆಗಿರುವಂತ ಈ 2 ಪ್ರಕರಣದಲ್ಲಿ ಮೊದಲನೇ ಪ್ರಕರಣದಲ್ಲಿ ತೀರಾ ಗಂಭೀರವಾದಂತಹ ಸೆಕ್ಷನ್ಗಳು ಯಾವುದೂ ಇಲ್ಲ. ಆದ್ರೆ 2ನೇ ಪ್ರಕರಣ ಏನಿದೆ, ಕಿಡ್ನಾಪ್ ಕೇಸ್ ಏನಿದೆ, ಈ ಕಿಡ್ನಾಪಿಂಗ್ ಕೇಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಕಿಡ್ನಾಪ್ ಮಾಡಿಸಿದ್ದು ನೀವೇನಾ? ಈ ಯಾಕೆ ಕಿಡ್ನಾಪ್ ಅನ್ನ ಮಾಡಿಸಿದ್ರಿ? ಅತ್ಯಾಚಾರ ವಿಚಾರ ನಿಮ್ಗೆ ಗೊತ್ತಿದ್ದು ಇದನ್ನ ಕಿಡ್ನಾಪ್ ಮಾಡಿಸಿ ಆಕೆಯನ್ನ ಮುಚ್ಚಿಟ್ಟು ಪ್ರಕರಣ ಹೊರಗೆ ಬರ್ದೋಲೆ ಇರೋ ರೀತಿಯಲ್ಲಿ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಮುಂದಿಡ್ತಿದ್ದಾರೆ. ಆದರೆ ರೇವಣ್ಣ ಅವರು ಇದುವರೆಗೆ ಸಹಿತ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ, ನಾನು ಯಾವ ಕಿಡ್ನಾಪಿಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾನು ಬೆಂಗಳೂರಿನಲ್ಲೇ ಇದ್ದೆ, ನಿಮಗೂ ಸಹಿತ ಗೊತ್ತಿದೆ, ನನ್ನ ಮನೇಲಿ ಎಲೆಕ್ಷನ್ ಆದ ನಂತರದಿಂದ ನೀವು ನನ್ನನ್ನು ಫಾಲೋ ಅಪ್ ಮಾಡಿದ್ದೀರಾ, ನಾನು ಹಾಸನದಿಂದ ವಾಪಸ್ ಬೆಂಗಳೂರಿಗೆ ಬಂದಂತವನು ತಂದೆ ಭೇಟಿ ಮಾಡಿಕೊಂಡು ನಾನು ಮನೆಯಲ್ಲೇ ಇದ್ದೆ, ಎಲ್ಲೂ ಕೂಡ ಹೋಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದಾದ್ಮೇಲೆ
ಪೊಲೀಸ್ ಅಧಿಕಾರಿಗಳು ಈ ಇಂಟ್ರೋಗೇಷನ್ ಸಮಯದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ರೇವಣ್ಣ ಅವ್ರ ಕಡೆಯಿಂದ ಸಾಂದರ್ಭಿಕವಾದಂಥ ಉತ್ತರಗಳು ಮತ್ತು ಇವರು ಸಾಂದರ್ಭಿಕ ಕ್ರಾಸ್ ಕ್ವಶನ್ಗಳನ್ನು ಮಾಡಿ ಏನಂತ ಉತ್ತರಗಳನ್ನು ಹೇಳಿದ್ರು ಅದೆಲ್ಲದನ್ನು ಕೂಡ ನಮೂದು ಮಾಡ್ಕೊಳ್ತಾರೆ. ಇದೊಂದು ಒಂದು ಸ್ವಇಚ್ಛಾ ಹೇಳಿಕೆ ಅಂತ ಹೇಳಿ ದಾಖಲೆಯನ್ನು ಮಾಡ್ಕೊತಾರೆ. ಇದು ಕೇಸ್ ಫೈಲ್ನಲ್ಲಿ ಕೇಸ್ಗೆ ಡೀಟೇಲ್ಸ್ ಆಗಿ ಅಂದರೆ ಆರೋಪಿಯ ಸ್ವಇಚ್ಛಾ ಹೇಳಿಕೆ ಅಂತೇಳಿ ನಮೂದನ್ನು ಮಾಡ್ಕೊಳ್ತಾರೆ. ಈ ನಮೂದು ಮಾಡ್ಕೊಂಡಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಕೂಡ ತನಿಖೆಯ ಒಂದು ಪ್ರಮುಖವಾದಂಥ ಅಂಗ. ಯಾಕಂದರೆ ಇಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಇವ್ರ ಹತ್ರ ಇದ್ದಂಥ ಸಾಕ್ಷಿಗಳು ಎರಡು ಕೂಡ ಮ್ಯಾಚ್ ಆಗ್ತಾ ಹೋಗಬೇಕು. ಅವಾಗ ಇನ್ವೆಸ್ಟಿಗೇಷನ್ ಒಂದು ಫ್ಲೋ ಅಲ್ಲಿ ಹೋಗುತ್ತೆ. ಆದರೆ ರೇವಣ್ಣ ಅವರು ಈ ಒಂದು ಸ್ಟೇಟ್ಮೆಂಟ್ಗೆ ನಿನ್ನೆ ಸಂಜೆ ನ್ಯಾಯಾಧೀಶರ ಹತ್ರ ಹೋಗೋಕ್ಕಿಂತ ಮೊದಲು ನಿಮ್ಮ ಸ್ಟೇಟ್ಮೆಂಟ್ಗೆ ಒಂದು ಸೈನ್ ಮಾಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಸೈನ್ ಮಾಡಲ್ಲ ಅಂತ ಹೇಳಿದರೆ, ನಾನು ಎಷ್ಟೇ ಕಿಡ್ನಾಪ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಸಹಿತ ನೀವು ನಿಮಗೆ ಬೇಕಾದ ರೀತಿಯಲ್ಲಿನೇ ಬರ್ಕೊಂಡು ಕೂತಿದ್ದೀರಾ, ನಾನು ಅದಕ್ಕೆ ಸೈನ್ ಹಾಕೋದಿಲ್ಲ, ನಾನು ನನ್ನ ವಕೀಲರ ಹತ್ರ ಮಾತಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಈ ಹೇಳಿಕೆಗೆ ಸೈನ್ ಹಾಕೋಲ್ಲ, ಏನಿದ್ರು ನಾವು ನ್ಯಾಯಾಲಯದಲ್ಲಿ ನೋಡ್ತೀವಿ, ನೀವು ಅದೇ ರೀತಿಯಾಗಿ ನಿಮ್ಮ ಇನ್ವೆಸ್ಟಿಗೇಷನ್ನ ನೀವು ಮಾಡಿ, ನೀವು ಎಲ್ಲದನ್ನು ನನ್ನ ಕುತ್ತಿಗೆಗೆ ಕಟ್ಟುವ ಪ್ರಯತ್ನವನ್ನು ಮಾಡ್ತಿದ್ದೀರಾ, ನನ್ನ 40 ವರ್ಷದ ರಾಜಕೀಯ ಜೀವನವನ್ನು ಹಾಳು ಮಾಡಲಿಕ್ಕೆ ಈ ರೀತಿಯಾಗಿ ಮಾಡ್ತೀರಾ ಅನ್ನೋ ಹೇಳಿಕೆಗಳನ್ನೇ ನೀಡ್ತಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಅವರ ಸ್ವಇಚ್ಛಾ ಹೇಳಿಕೆಗೆ ಸಹಿಯನ್ನ ಮಾಡಿಲ್ಲ. ಮತ್ತೆ ಇದನ್ನ ಹಿನ್ನೆಲೆಯಲ್ಲಿ ನೋಡ್ಕೊಂಡು ಹೋಗೋದಾದ್ರೆ ಆರೋಪಿಯ ಸ್ವಇಚ್ಛಾ ಹೇಳಿಕೆಗೆ ಸಹಿಯನ್ನ ಪಡಿಲೇಬೇಕು ಅನ್ನೋದೇನು ಮ್ಯಾಂಡೇಟರಿ ಇಲ್ಲ. ಸಾಕಷ್ಟು ಪ್ರಕರಣದಲ್ಲಿ ಆರೋಪಿಗಳು ಸ್ವಇಚ್ಛಾ ಹೇಳಿಕೆಗೆ ಸಹಿ ಹಾಕೋದಿಲ್ಲ. ಅದರ ಬದಲಾಗಿ ಐಒ ಯಾರಿದ್ದಾರೆ, ಯಾರ್ಯಾರು ಅದನ್ನ ಟೈಪ್ ಮಾಡಿದಂತಾಗ್ಬೋದು, ಯಾರು ಬರ್ದಿರೋಂಥವ್ರು ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದ್ದಾರೆ ಅವರು ಆರೋಪಿಯ ಮುಂದೆ ಈ ಒಂದು ಸ್ವಇಚ್ಛಾ ಹೇಳಿಕೆಯನ್ನು ಓದಿ ತಿಳಿಸಲಾಗಿದೆ. ಆದರೆ ಆರೋಪಿ ಸಹಿ ಹಾಕಲು ನಿರಾಕರಿಸಿದ್ದಾರೆ ಅಂತ ಬರೆದು ಬಿಟ್ಟು ಅವರು ಸೈನ್ ಹಾಕಿ ಅದನ್ನ ಕೇಸ್ ಫೈಲ್ಗೆ ಸೇರಿಸುವಂತ ಕೆಲಸ ಮಾಡ್ತಾರೆ. ಮತ್ತೆ ಇವತ್ತು 9:30 10 ಅವಧಿಯಲ್ಲಿ ವಕೀಲರಿಗೆ ಭೇಟಿ ಮಾಡಲಿಕ್ಕೆ ಸಹಿತ ನಿನ್ನೆ ನ್ಯಾಯಾಧೀಶರು ಅನುಮತಿಯನ್ನು ಕೊಟ್ಟಿದ್ರು. ಅದರ ರೀತಿಯಲ್ಲೇ ಇವತ್ತು ಶಂಕರೇಗೌಡ ಅಂತ ಹೇಳಿ ಅವರ ವಕೀಲರು ಏನಿದ್ದಾರೆ ಅವರು ಬಂದು ರೇವಣ್ಣ ಅವರನ್ನ ಭೇಟಿ ಮಾಡುವಂತ ಪ್ರಕ್ರಿಯೆ ಜಾರಿಯಲ್ಲಿದೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.